ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಸಿ ಪ್ರೋಗ್ರಾಮಿಂಗ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಏರಿಯಾ ಅಂಡ್ ಪೆರಿಮೀಟರ್ ಆಫ್ ಎ ಸ್ಕ್ವಯರ್ ಅಂದ್ರೆ ಒಂದು ಸ್ಕ್ವೇರ್ನ ಏರಿಯಾ ಮತ್ತೆ ಪೆರಿಮೀಟರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಸಿ ಪ್ರೋಗ್ರಾಮಿಂಗ್ ಮೂಲಕ ನೋಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ವಯರ್ ಅನ್ನೋದು ಒಂದು ಪಾಲಿಗನ್ ಅಂದ್ರೆ ಏನು? ಇಟ್ಸ್ ಎ 2 ಡೈಮೆನ್ಷನಲ್ ಫಿಗರ್ ವಿಚ್ ಹ್ಯಾಸ್ ಮೋರ್ ದೆನ್ 2 sides ಅಲ್ಲ, ಅಂದ್ರೆ ಮಿನಿಮಮ್ 3 sides ಇರಬೇಕು. ಪಾಲಿಗಾನ್ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್, ರೆಕ್ಟಾಂಗಲ್, ಸ್ಕ್ವೇರ್ ಅಂತ ಇರುತ್ತೆ. ಸೊ ಒಂದು ಪಾಲಿಗಾನ್ ನ ಸ್ಕ್ವೇರ್ ಅಂತ ಯಾವಾಗ ಕರೀತಾರೆ? ಅದಕ್ಕೆ 4 ಸೈಡ್ಸ್ ಇರಬೇಕು. ನೀವು ಈ ಇಮೇಜ್ ಅಲ್ಲಿ ನೋಡೋದಾದ್ರೆ 4 ಸೈಡ್ ಇರಬೇಕು. 4 ಸೈಡ್ನು ಎಕ್ಸಾಕ್ಟ್ ಸೇಮ್ ಲೆಂತ್ ಇರಬೇಕು. ಈ ಸೈಡ್ ಲೆಂತ್ ಎಕ್ಸಾಕ್ಟ್ ಸೇಮ್ ಇರಬೇಕು. ಅದಕ್ಕೆ ನೀವು ಇಲ್ಲಿ ನೋಡ್ಬೋದು, ಲೆಂತ್ನು ಕೂಡ ಎಲ್ಲಿದೆ, ವಿಡ್ತ್ನು ಕೂಡ ಎಲ್ಲಿದೆ. ಗೊತ್ತಾಯ್ತಲ್ಲ? ಸೊ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಒಂದು ಸಿ ಪ್ರೋಗ್ರಾಮಿಂಗ್ ಮುಖಾಂತರ ಏರಿಯಾ ಆಫ್ ಎ ಸ್ಕ್ವೇರ್ ಮತ್ತೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂದ್ರೆ ಪರಿಧಿ, ಏರಿಯಾ ಅಂದ್ರೆ ಚದುರಳತೆ, ಪರಿಧಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏರಿಯಾ ಅಂದ್ರೆ ಏನು? ಏರಿಯಾ ಇಸ್ ಎ ಸ್ಪೇಸ್ ಇನ್ಸೈಡ್ ದ ಯಾರ್ಡ್, ಅಂದ್ರೆ ಸ್ಪೇಸ್ ವಿಚ್ ಇಸ್ ಆಕ್ಯುಪೈಡ್ ಬೈ ದಿ ಸ್ಕ್ವೇರ್. ಪೆರಿಮೀಟರ್ ಅಂದ್ರೆ ಪೆರಿಮೀಟರ್ ಆಸ್ ದ ಲೆಂತ್ ಆಫ್ ದ ಫೆನ್ಸ್ ನೀಡೆಡ್ ಟು ಎನ್ಕ್ಲೋಸ್ ದಿಸ್ ಯಾರ್ಡ್. ಇದೊಂದು ಫಾರ್ಮ್ ಯಾರ್ಡ್ ಅಂತ ತಗೊಂಡ್ರೆ, ಒಂದು ಗದ್ದೆ ಅಥವಾ ತೋಟ ಅಂತ ತಗೊಂಡ್ರೆ, ಇದನ್ನ ಫುಲ್ ಕವರ್ ಮಾಡೋದಕ್ಕೆ ಫೆನ್ಸ್ ಹಾಕಿದ್ರೆ ಎಷ್ಟು ಲೆಂತ್ ಬೇಕೋ ಅದನ್ನ ಪೆರಿಮೀಟರ್ ಅಥವಾ ಪರಿಧಿ ಅಂತ ಕರೀತಾರೆ. ಸೊ ಇನ್ ಪ್ರೋಗ್ರಾಮಿಂಗ್ ಟರ್ಮ್ ಸಮ್ ಆಫ್ ಆಲ್ ದ ಸೈಡ್ಸ್, ನಿಮ್ದೊಂದು ಪಾಲಿಗನ್ ಇದ್ರೆ ಸಮ್ ಆಫ್ ಆಲ್ ಸೈಡ್ ನ ಪೆರಿಮೀಟರ್ ಅಂತ ಕರೀತಾರೆ. ಸೊ ಇನ್ ಕೇಸ್ ಆಫ್ ಸ್ಕ್ವೇರ್ ಅಲ್ಲಿ ಎಲ್ಲಾ ಸೈಡ್ನು ಸೇಮ್ ಇರುತ್ತೆ, ಎಲ್. ಸೊ ಫಾರ್ಮುಲಾಸ್ ನೋಡೋದಾದ್ರೆ, ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಎ ಏರಿಯಾ ಆಫ್ ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಲೆಂತ್ ಅಥವಾ ಲೆಂತ್ ಸ್ಕ್ವೇರ್ ಅಂತ ಕೂಡ ನೀವು ಹೇಳ್ಬಹುದು. ಸೊ ಯೂನಿಟ್ ಆಫ್ ಏರಿಯಾ ಏನಿರುತ್ತೆ? ಸ್ಕ್ವೇರ್ ಯೂನಿಟ್. ಗೊತ್ತಾಯ್ತಲ್ಲ? ಬಿಕಾಸ್ ಯು ಆರ್ ಮಲ್ಟಿಪ್ಲೈಯಿಂಗ್ ಒನ್ ಡೈಮೆನ್ಷನ್ ವಿತ್ ಅನದರ್ ಡೈಮೆನ್ಷನ್. ಸಿಮಿಲರ್ಲಿ ಪೆರಿಮೀಟರ್ ಫಾರ್ಮುಲಾ ನೋಡೋದಾದ್ರೆ, ಸ್ಕ್ವೇರ್ಗೆ 4 ಇಂಟು ಲೆಂತ್ ಆಫ್ ಈಚ್ ಸೈಡ್. ಬಿಕಾಸ್ ಎಲ್ಲಾ ಸೈಡ್ ಲೆಂತ್ ಸೇಮ್ ಇರೋದ್ರಿಂದ ಲೆಂತ್ ಪ್ಲಸ್ ಲೆಂತ್ ಪ್ಲಸ್ ಲೆಂತ್ ಪ್ಲಸ್ ಲೆಂತ್ 4 ಟೈಮ್ಸ್ ನ ನೀವು ಸೇಮ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋ ಬದಲು ಲೆಂತ್ ಇಂಟು 4 ಟೈಮ್ಸ್ ಮಾಡಬಹುದು. ಯೂನಿಟ್ ಏನನ್ಸುತ್ತೆ ನಿಮ್ಗೆ? ಬೇಸಿಕ್ ಡೈಮೆನ್ಷನಲ್ ಯೂನಿಟ್ ಏನಿರುತ್ತೋ ಅದೇ ಇರುತ್ತೆ, ಮೀಟರ್ ಅಥವಾ ಸ್ಕ್ವೇರ್ ಮೀಟರ್ ಆ ತರ ಬರುತ್ತೆ. ಬರೀ ಮೀಟರ್ ಅಥವಾ ಫೂಟ್ ಆ ತರ ಬರುತ್ತೆ. ಏರಿಯಾಗೆ ಸ್ಕ್ವೇರ್ ಮೀಟರ್, ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಮ್ಮ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಎಷ್ಟು ವೇರಿಯೇಬಲ್ ಬೇಕು? ನೀವು ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಾನ್ಸೆಪ್ಟ್ ಗೊತ್ತಾದ ತಕ್ಷಣ ನಿಮ್ಗೆ ಎಷ್ಟು ವೇರಿಯೇಬಲ್ ಬೇಕು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೀವು ಇಲ್ಲಿ ನೋಡೋದಾದ್ರೆ ಎಲ್ಲಾ ಸೈಡ್ ಸೇಮ್ ಇದೆ, ಹಾಗಾಗಿ ಒಂದು ವೇರಿಯೇಬಲ್ ಫಾರ್ ಮೈ ಲೆಂತ್ ಆಫ್ ಎ ಈಚ್ ಸೈಡ್ ಆಫ್ ಎ ಸ್ಕ್ವೇರ್. ಇದು ಯೂಸರ್ ಇಂದ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಯೂಸರ್ ಇಂದ ಅಕ್ಸೆಪ್ಟ್ ಮಾಡಾದ್ಮೇಲೆ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು, ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ 3 ವೇರಿಯೇಬಲ್ಸ್, 1 ಟು ಸ್ಟೋರ್ ಏರಿಯಾ, 1 ಟು ಸ್ಟೋರ್ ಪೆರಿಮೀಟರ್, 1 ಟು ಅಕ್ಸೆಪ್ಟ್ ಯುವರ್ ಲೆಂತ್ ಆಫ್ ಈಚ್ ಸೈಡ್ ಆಫ್ ಎ ಸ್ಕ್ವೇರ್ ಫ್ರಮ್ ದ ಯೂಸರ್. ಸೊ ನಾನು ಇಂಟೀಜರ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇಫ್ ಯು ವಾಂಟ್ ಡೆಸಿಮಲ್ ಪ್ಲೇಸಸ್ ಫ್ಲೋಟ್ ಕೂಡ ಡಿಕ್ಲೇರ್ ಮಾಡಬಹುದು. ವಿ ಲೆಂತ್, ವಿ ಏರಿಯಾ, ವಿ ಪೆರಿಮೀಟರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಎವ್ರಿ ಸ್ಟೇಟ್ಮೆಂಟ್ ಹ್ಯಾಸ್ ಟು ಎಂಡ್ ವಿತ್ ಸೆಮಿಕೋಲನ್. ಸೊ ನೌ ವಿ ಲೆಂತ್ ಈಸ್ ಈಕ್ವಲ್ ಟು, ನಾನು 4 ಅಂತ ಡಿಕ್ಲೇರ್ ಮಾಡ್ತೀನಿ. ಲೆಂತ್ ಆಫ್ ಈಚ್ ಸೈಡ್ ಈಸ್ ಈಕ್ವಲ್ ಟು 4. ಸೊ ನಾನು ಏರಿಯಾ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಿಮಗೆ ಗೊತ್ತು, ವಿ ಲೆಂತ್ ಮಲ್ಟಿಪ್ಲೈ ಮಾಡೋದಕ್ಕೆ ಸ್ಟಾರ್ ಯೂಸ್ ಮಾಡ್ತೀವಿ, ಸ್ಟಾರ್ ಆಪರೇಟರ್. ಸ್ಟಾರ್ ಇಸ್ ಒನ್ ಆಫ್ ದ ಅರ್ಥಮೆಟಿಕ್ ಆಪರೇಟರ್ ಗುಣಿಸೋದಕ್ಕೆ. ಸಿಮಿಲರ್ಲಿ ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ಪೆರಿಮೀಟರ್ ಈಸ್ ಈಕ್ವಲ್ ಟು 4 sides ಇಂಟು ಲೆಂತ್ ಆಫ್ ಈಚ್ ಸೈಡ್. ಗೊತ್ತಾಯ್ತಲ್ಲ? ಸೊ ನಾವು ಇವಾಗ ಪೆರಿಮೀಟರ್ ಫೈಂಡ್ ಔಟ್ ಮಾಡುದು ಮತ್ತೆ ಏರಿಯಾ ಫೈಂಡ್ ಔಟ್ ಮಾಡುದು ನಾವು ಪ್ರಿಂಟ್ ಎಫ್ ಕಮಾಂಡ್ ಯೂಸ್ ಮಾಡ್ಕೊಂಡು, ನಾವು ಪ್ರಿಂಟ್ ಎಫ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವು ಪ್ರಿಂಟ್ ಮಾಡೋಣ. ಏರಿಯಾ ಆಫ್ ಸ್ಕ್ವೇರ್ ಈಸ್ ಪರ್ಸೆಂಟೇಜ್ ಡಿ ಕಾಮ ಯಾವ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ಮ ಏರಿಯಾ? ವಿ ಏರಿಯಾದಲ್ಲಿ. ಸಿಮಿಲರ್ಲಿ ಪೆರಿಮೀಟರ್ ಪ್ರಿಂಟ್ ಮಾಡೋದಕ್ಕೆ ನೀವೇನ್ ಯೂಸ್ ಮಾಡಬೇಕು? ಏರಿಯಾ ಬದಲು ಪೆರಿಮೀಟರ್. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಈಸ್ ವಿ ಪೆರಿಮೀಟರ್ ವೇರಿಯೇಬಲ್ ಸ್ಟೋರ್ ಆಗಿರುತ್ತೆ. ಮತ್ತೆ ನೀವು ಸ್ಲಾಶ್ ಅನ್ನ ಹಾಕಿದ್ರೆ ಈಚ್ ಫಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಆದ್ಮೇಲೆ, ಆ ಪ್ರಿಂಟ್ ಆದ್ಮೇಲೆ ನೆಕ್ಸ್ಟ್
ಲೈನ್ ಅಲ್ಲಿ ನೆಕ್ಸ್ಟ್ ಪ್ರಿಂಟ್ ಎಫ್ ಕಮಾಂಡ್ ಪ್ರಿಂಟ್ ಆಗುತ್ತೆ. ನಾವು ಈಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನಮ್ ಈಚ್ ಲೆಂತ್ ಆಫ್ ಎ ಸ್ಕ್ವೇರ್ ಏನಿದೆ 4 ಇದೆ. 4 ಇಂಟು 4 ಏನಾಗುತ್ತೆ, ಏರಿಯಾ ಕ್ಯಾಲ್ಕುಲೇಟ್ ಆಗುತ್ತೆ. ಅಂಡ್ ಆಲ್ಸೋ ಇಫ್ ಯು ಸಿ ದ ಪೆರಿಮೀಟರ್ ಕೂಡ 4 ಇಂಟು 4 ಅಂದ್ರೆ 16 ಆಗುತ್ತೆ. ಬಿಕಾಸ್ ನಮ್ಮ ಎಲ್ಲಾ ಲೆಂತ್ ಸೇಮ್ ಇರೋದ್ರಿಂದ 4 ಟೈಮ್ಸ್ 4 ಅಥವಾ ಇಲ್ಲೂ ಕೂಡ 4 ಇಂಟು 4 ಆಗುತ್ತೆ. ನಾನು ಇವಾಗ 5 ಹಾಕ್ತೀನಿ ಇನ್ಪುಟ್ ಈಚ್ ಸೈಡ್ ಲೆಂತ್. 5 ಅಂದ್ರೆ 5 5 25 ಆಗುತ್ತೆ. ಬಟ್ ಪೆರಿಮೀಟರ್ ಇಸ್ 20 ಆಗುತ್ತೆ. 20 ಅಂದ್ರೆ 5 ಟೈಮ್ಸ್ 4 ಟೈಮ್ಸ್ 5 ಅಂದ್ರೆ 4 ಸೈಡ್ ಇರುತ್ತೆ. 5 5 5 5ನ 4 ಸರಿ ಆಡ್ ಮಾಡಿದ್ರೆ ನಿಮ್ಗೆ ಪೆರಿಮೀಟರ್ ಬರುತ್ತೆ. ವೆರಸ್ ಏರಿಯಾಗೆ ಲೆಂತ್ ಇಂಟು ಲೆಂತ್. ಮತ್ತೆ ನೀವು ಪ್ರೋಗ್ರಾಮ್ ನ ಕ್ಲೀನ್ ಆಗಿ ಫಾರ್ಮ್ಯಾಟ್ ಮಾಡಬೇಕು ಅಂದ್ರೆ ಸ್ಕ್ವೇರ್ ಯೂನಿಟ್ಸ್ ಏರಿಯಾಗೆ, ಬಟ್ ನಾರ್ಮಲ್ ಪೆರಿಮೀಟರ್ಗೆ ಯೂನಿಟ್ಸ್. ಸೊ ಆಲ್ಸೋ ನಾವಿಲ್ಲಿ ಹಾರ್ಡ್ ಕೋಡ್ ಮಾಡ್ತಾ ಇದೀವಿ. ನೀವು ಇಲ್ಲಿ ನೋಡ್ಬೋದು ಲೆಂತ್ ಆಫ್ ಈಚ್ ಸೈಡ್ ಆಫ್ ಎ ಸ್ಕ್ವೇರ್. ಬಟ್ ಯೂಸರ್ ಇಂದ ಅಕ್ಸೆಪ್ಟ್ ಮಾಡೋದಾದ್ರೆ ನೀವು ಪ್ರಿಂಟ್ ಎಫ್ ಫಂಕ್ಷನ್ ಯೂಸ್ ಮಾಡಬಹುದು. ಎಂಟರ್ ದಿ ಎ ಸೈಡ್ ಆಫ್ SQUARE ಸ್ಕ್ವೇರ್. ಗೊತ್ತಾಯ್ತಲ್ಲ, ನಾವು ಯೂಸರ್ ಇಂದ ಒಂದು ಸ್ಕ್ಯಾನ್ ಎಫ್ ಕಮಾಂಡ್ ಯೂಸ್ ಮಾಡ್ಕೊಂಡು ನೀವು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಸಿನ್ಸ್ ಇಟ್ಸ್ ಅನ್ ಇಂಟೀಜರ್ %d ಯೂಸ್ ಮಾಡ್ತಾ ಇದೀನಿ. ಮತ್ತೆ ಯೂಸರ್ ಎಂಟರ್ ಮಾಡಿದ ವ್ಯಾಲ್ಯೂ ಎಲ್ಲಿ ಹೋಗಿ ಸ್ಟೋರ್ ಆಗಬೇಕು, ವಿ ಲೆಂತ್ ಅಲ್ಲಿ ಹೋಗಿ ಸ್ಟೋರ್ ಆಗಬೇಕು. ಗೊತ್ತಾಯ್ತಲ್ಲ, ಈ ರೀತಿ ನಿಮ್ಮ ಪ್ರೋಗ್ರಾಮ್ ನ ಜನರಲೈಸ್ಡ್ ಅಥವಾ ಆಟೋಮೆಟಿಕ್ ಮಾಡಬಹುದು ಇನ್ಸ್ಟೆಡ್ ಆಫ್ ಹಾರ್ಡ್ ಕೋಡಿಂಗ್. ಗೊತ್ತಾಯ್ತಲ್ಲ, ನೀವು ಇಲ್ಲಿ ನೋಡ್ಬೋದು ನಾನು ಯೂಸರ್ ಇಂದ ಒಂದು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೋತೀನಿ. ನಾನು ಏನಂತ ಮೆಸೇಜ್ ಪ್ರಿಂಟ್ ಮಾಡ್ತೀನಿ, ಎಂಟರ್ ದ ಲೆಂತ್ ಆಫ್ ಎ ಸೈಡ್ ಆಫ್ ಎ ಸ್ಕ್ವೇರ್. ರನ್ ಮಾಡೋಣ ನಮ್ಮ ಪ್ರೋಗ್ರಾಮ್ನ. ಸೊ ನನ್ನಿಂದ ಡೆವಲಪರ್ ಅಥವಾ ಯೂಸರ್ ಇಂದ ವ್ಯಾಲ್ಯೂ ಅಕ್ಸೆಪ್ಟ್ ಮಾಡ್ತಾ ಇದೆ. ನಾನು ಈ ಸೈಡ್ ಆಫ್ ಎ ಮೈ ಸ್ಕ್ವೇರ್ 6 ಅಂತ ಎಂಟರ್ ಮಾಡ್ತಾ ಇದ್ದೀನಿ. 6 6 36 ಆಗುತ್ತೆ. ನನ್ನ ಏರಿಯಾ 36 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ವೆರಾಸ್ ಪೆರಿಮೀಟರ್ ಬಂದ್ಬಿಟ್ಟು 6 4 24 ಯೂನಿಟ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಸಿ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಸಿ ಪ್ರೋಗ್ರಾಮ್ ನ ಯೂಸ್ ಮಾಡಿಕೊಂಡು ಏರಿಯಾ ಮತ್ತೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ದು. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ಸಿ ಪ್ರೋಗ್ರಾಮಿಂಗ್ ಟಾಪಿಕ್ ರಿಲೇಟೆಡ್ ವಿಡಿಯೋಸ್ ನ ಮಾಡಿ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಅನ್ಸುತ್ತೋ ನನಗೆ ಆ ಪರ್ಟಿಕ್ಯುಲರ್ ಟಾಪಿಕ್ ಇನ್ಫಾರ್ಮೇಶನ್ ನ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮ್ಗೋಸ್ಕರ ಆ ಟಾಪಿಕ್ ರಿಲೇಟೆಡ್ ವಿಡಿಯೋಸ್ ನ ಮಾಡಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.